ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ತಮಿಳುನಾಡಿನ ರಾಜಕೀಯ ಏರಿಳಿತ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಡುತ್ತಾ 2024 ಲೋಕಸಭಾ ಚುನಾವಣೆಯಲ್ಲಿ ದಶಕಗಳ ನಂತರ ಕಾಂಗ್ರೆಸ್ಗೆ ಸಿಕ್ಕ ಯಶಸ್ಸನ್ನು ಅವರು ಮುಂದಿನ ಚುನಾವಣೆ ಹೊತ್ತಿಗೆ ಕಳ್ಕೊಂಡು ಬಿಡ್ತಾರ. ಕಾಂಗ್ರೆಸ್ನ ಮಿತ್ರ ಪಕ್ಷಗಳವರಿಂದ ದೂರ ಆಗತ್ವಾ, ಕಾಂಗ್ರೆಸ್ ಮೈತ್ರಿಗೆ ಅನರ್ಹ ಅನ್ನಿಸ್ಕೊಂಡು ಬಿಡುತ್ತಾ, ಇಂಥ ಸಾಕಷ್ಟು ಅನುಮಾನಗಳಿಗೆ ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಕಾರಣ ಆಗ್ತಾ ಇವೆ. ಈ ಮಧ್ಯೆ ಅಖಿಲೇಶ್ ಯಾದವ್ ಮಾಡಿರೋ ಒಂದು ಪೋಸ್ಟ್ ಈಗ ಹೆಚ್ಚು ಚರ್ಚೆಗೆ ಕಾರಣ ಆಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಟಿವಿಕೆಗೆ ಬೆಂಬಲ ಸಿಗದಂತೆ ಮಾಡ್ತಾ ಇರೋದು ಡಿಎಂಕೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಅವರು ವಿಸಿಕೆಯನ್ನ ಮುಂದಿಟ್ಟುಕೊಂಡು ಟಿವಿಕೆಯನ್ನ ಮಣಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ಡಿಎಂಕೆ ಟಿವಿಕೆ ಮೇಲೆ ಇಷ್ಟೊಂದು ಸೇಡಿಗೆ ಬಿದ್ದಿರೋದಕ್ಕೆ ಕಾಂಗ್ರೆಸ್ ಕಾರಣ ಅನ್ನೋ ಮಾತುಗಳು ರಾಜಕೀಯ ವಿಶ್ಲೇಷಕರ ವಲಯದಲ್ಲಿ ಕೇಳಿ ಬರ್ತಾ ಇವೆ. ಹಾಗಾದ್ರೆ ವಿಜಯ್ ಸಿಎಂ ಆಗೋದನ್ನ ತಡೀತಾ ಇರೋದೇ ಕಾಂಗ್ರೆಸ್? ವಿಜಯ್ ಕಾಂಗ್ರೆಸ್ನ ಬೆಂಬಲ ಕೇಳದೇ ಇದ್ದಿದ್ರೆ ಇಷ್ಟೊತ್ತಿಗೆ ಸಿಎಂ ಆಗಿಬಿಡ್ತಾ ಇದ್ರ? ಬ್ಯಾಕ್ ಸ್ಟ್ಯಾಬ್ ವಿಷಯದಲ್ಲಿ ಕಾಂಗ್ರೆಸ್ ಹೇಳ್ತಾ ಇರೋದೇನು, ಅದು ಹೇಗೆ ಅವರ ಡಬಲ್ ಸ್ಟ್ಯಾಂಡರ್ಡ್ ಅನ್ನ ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಕಾಂಗ್ರೆಸ್ ಪಕ್ಷ ತನ್ನ ಬಹುಕಾಲದ ಮಿತ್ರ ಪಕ್ಷವಾದ ಇಂಡಿ ಕೂಟದ ಪ್ರಮುಖ ಪಕ್ಷ ಅಂತಲೂ ಅನ್ನಿಸ್ಕೊಂಡಿದ್ದ ಡಿಎಂಕೆಯನ್ನು ಡಂಪ್ ಮಾಡಿ ಟಿವಿಕೆ ಅನ್ನೋ ಗೆದ್ದೆತ್ತಿನ ಬಾಲ ಹಿಡ್ಕೊಂಡು ಹೊರಟು ಬಿಟ್ಟಿದೆ. ಅವರಿಗೆ ತಮಿಳುನಾಡಲ್ಲಿ ಕೂಡ ಅಸ್ತಿತ್ವದ ಪ್ರಶ್ನೆ ಕಾಡ್ತಾ ಇದೆ. ಸೆಕ್ಯುಲರ್ ಪ್ರೋಗ್ರೆಸಿವ್ ಅಲಯನ್ಸ್ ಮೈತ್ರಿಕೂಟದಲ್ಲಿ ಸ್ಪರ್ಧೆ ಮಾಡಿದ್ದ ಕಾಂಗ್ರೆಸ್ 5 ಸ್ಥಾನಗಳಲ್ಲಿ ಗೆದ್ದಿತ್ತು. ಅವರಿಗೆ ಅಷ್ಟು ಸ್ಥಾನ ಬರೋದಕ್ಕೆ ಕಾರಣನೇ ಡಿಎಂಕೆ. ಇನ್ನು ಕಳೆದ 22 ವರ್ಷಗಳಿಂದ ಅಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿ ಇದೆ. ಇಬ್ಬರೂ ಅದರ ಲಾಭವನ್ನು ಸಖತ್ತಾಗಿ ಮಾಡ್ಕೊಂಡು ಇದ್ದಾರೆ. ಆದರೆ ಈ ಬಾರಿ ಡಿಎಂಕೆಯ ಸೋಲು ಹಾಗೂ ಹೊಸ ಪಕ್ಷದ ಅಭೂತಪೂರ್ವ ಗೆಲುವು ಕಾಂಗ್ರೆಸ್ಗೆ ತಮಿಳು ನೆಲದಲ್ಲಿ ಮುಂದಿನ ಭವಿಷ್ಯ ಮಸುಕಾಗೋ ಹಾಗೆ ಮಾಡ್ತಾ ಗೊತ್ತಿಲ್ಲ. ಡಿಎಂಕೆ ಜೊತೆಗೆ ಇದ್ರೆ ತಮಿಳುನಾಡಲ್ಲಿ ಅಸ್ತಿತ್ವವನ್ನು ಕಳ್ಕೋತೀವಿ, ಅಲ್ಲಿ ಪ್ರಭಾವಿ ಅನ್ನಿಸ್ಕೊಳ್ತಾ ಇರೋ ಟಿವಿಕೆ ಜೊತೆ ಹೋದ್ರೆ ಇನ್ನು ಸ್ವಲ್ಪ ದಿನ ಅಲ್ಲಿ ಉಳಿಯೋದಿಕ್ಕಾಗತ್ತೆ, ಮುಂದೆ ಕೂಡ ಟಿವಿಕೆಯ ಹೆಗಲ ಮೇಲೆ ಸ್ವಲ್ಪ ಜಾಗ ಮಾಡ್ಕೊಂಡ್ರೆ ಬೆಳೆಯೋದಿಕ್ಕೂ ಆಗತ್ತೆ ಅಂತ ಕಾಂಗ್ರೆಸ್ ಅಂದ್ಕೊಳ್ತೇನೋ ಟಿವಿಕೆಗೆ ಬೆಂಬಲವನ್ನು ಘೋಷಣೆ ಮಾಡ್ತು. ಅದು ತಪ್ಪೇನಲ್ಲ. ಆದರೆ ಇಷ್ಟು ವರ್ಷದ ಗೆಳೆಯನ ಜೊತೆ ಒಂದ್ಸರಿ ಮಾತಾಡಬೇಕು, ಅವರಿಗೆ ಹೇಳಿ ಹೋಗಬೇಕು ಅನ್ನೋ ಸೌಜನ್ಯವನ್ನು ಕಾಂಗ್ರೆಸ್ ತೋರಲಿಲ್ಲ ಅನ್ನೋದು ಈಗ ಡಿಎಂಕೆ ಸೀಟಿಗೆ ಕಾರಣ ಆಗಿದೆ. ಇಲ್ಲಿ ಕಾಂಗ್ರೆಸ್ನ 5 ಸ್ಥಾನಗಳು ಕೂಡ ಡಿಎಂಕೆಯ ಜೊತೆಗೆ ಇದ್ದು ಬಿಟ್ಟಿದ್ರೆ ಅವರಿಗೆ ವಿಜಯ್ ಮೇಲೆ ಮತ್ತು ತಮಿಳುನಾಡಿನ ಭವಿಷ್ಯದ ಸರ್ಕಾರ ರಚನೆಯ ವಿಷಯದಲ್ಲಿ ಹೆಚ್ಚು ಹಿಡಿತ ಸಿಗ್ತಾ ಇತ್ತು. ಮುಂದೆ ಏನಾಗಬೇಕು ಅನ್ನೋದನ್ನ ಡಿಎಂಕೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಅದನ್ನ ಕಾಂಗ್ರೆಸ್ ಆತುರಕ್ಕೆ ಬಿದ್ದು ತಪ್ಪಿಸಿ ಬಿಡ್ತು ಅನ್ನೋದು ಡಿಎಂಕೆ ಸಿಟಿಗೆ ಕಾರಣ. ಹೀಗಾಗಿ ಡಿಎಂಕೆ ಇಂಡಿ ಕೂಟದಿಂದ ಹೊರಬರೋ ಮನಸ್ಸು ಮಾಡ್ತಾ ಇದೆ. ಈಗಾಗಲೇ ಲೋಕಸಭೆಯಲ್ಲಿ ಕೂಡ ಕಾಂಗ್ರೆಸ್ ಸದಸ್ಯರ ಜೊತೆ ನಾವು ಕೂತ್ಕೊಳ್ಳೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಹೀಗೊಂದ್ ಕಡೆ ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವಿನ ಅಂತರ ಹೆಚ್ಚಾಗ್ತಿರೋ ಹೊತ್ತಲ್ಲೇ ಅಖಿಲೇಶ್ ಯಾದವ್ ಮಾಡಿರೋ ಒಂದು ಪೋಸ್ಟು ಕಾಂಗ್ರೆಸ್ನ ಭವಿಷ್ಯಕ್ಕೆ ಕನ್ನಡಿ ಹಿಡಿತಾ ಇದೆ. ಅಖಿಲೇಶ್ ಯಾದವ್ ಹಮ್ ಓ ನಹಿ ಜೋ ಮುಷ್ಕಿಲ್ ಮೇ ಸಾತ್ ಛೋಡ್ದೆ ಅಂತ ಬರೆದಿದ್ದಾರೆ. ಅಂದ್ರೆ ನಾವು ಕಷ್ಟದಲ್ಲಿ ಕೈ ಕೊಡೋ ಜನ ಅಲ್ಲ ಅಂತ ಹೇಳೋ ಮೂಲಕ ಮಮತಾ ಬ್ಯಾನರ್ಜಿ ಹಾಗೂ ಸ್ಟಾಲಿನ್ರನ್ನ ಭೇಟಿ ಮಾಡಿರೋ ಫೋಟೋಗಳನ್ನ ಪೋಸ್ಟ್ ಮಾಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ಗೆ ಅಖಿಲೇಶ್ ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಅಖಿಲೇಶ್ ಯಾದವ್ ಅವರ ಈ ಪೋಸ್ಟ್ ಅನ್ನ ರೀಪೋಸ್ಟ್ ಮಾಡಿರೋ ಡಿಎಂಕೆ ವಕ್ತಾರ ಸರವಣನ್ ಅಣ್ಣಾದುರೈ ಅದಕ್ಕೆ ಲೈಕ್ ಎ ಹ್ಯಾಂಡ್ ಟು ಒನ್ ಹೂ ಹ್ಯಾಸ್ ಲಾಸ್ಟ್ ಹಿಸ್ ಗಾರ್ಮೆಂಟ್ ಸೊ ಈಸ್ ಫ್ರೆಂಡ್ಶಿಪ್ ದಟ್ ರಿಮೂವ್ಸ್ ದ ವೆಸ್ಟ್ ಬ್ಯಾಂಡ್ ಸ್ಟ್ರೈನ್ ಅಂತ ಬರೆದಿದ್ದಾರೆ. ಇದು ಕಾಂಗ್ರೆಸ್ ಅನ್ನ ಗುರಿಯಾಗಿಸ್ಕೊಂಡು ಮಾಡಿದ ಪೋಸ್ಟ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಗೆಳೆಯರೆ, ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ತಮಿಳುನಾಡಲ್ಲಿ ಹೊಸ ಸ್ನೇಹಿತ ಸಿಕ್ಕಿದ್ದಾನೆ. ಆದರೆ ಇದರಿಂದ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಪಕ್ಷವನ್ನು ಕಳ್ಕೋಬೇಕಾಗಿ ಬರುತ್ತಾ? ಒಂದು ವೇಳೆ ಅಲ್ಲೇನಾದರೂ ಸಮಾಜವಾದಿ ಪಕ್ಷ ಹಾಗೂ ಕಾಂಗ್ರೆಸ್ಗಳು ಬೇರೆ ಬೇರೆಯಾಗಿ ಸ್ಪರ್ಧೆ ಮಾಡಿದ್ದೇ ಆದರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಈಗ ಸಮಸ್ಯೆಗಳ ಸರಮಾಲೆ ಶುರುವಾಗ್ತಾ ಇದೆ. 2024 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 99 ಕ್ಷೇತ್ರಗಳನ್ನು ಗೆದ್ದಿದೆ. ಅದರಲ್ಲಿ 9 ತಮಿಳುನಾಡಲ್ಲಿ, 9 ಕರ್ನಾಟಕದಲ್ಲಿ ಅವರು ಗೆದ್ದಿದ್ದಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ 12, ಉತ್ತರ ಪ್ರದೇಶದಲ್ಲಿ 6 ಕ್ಷೇತ್ರಗಳನ್ನು ಕೂಡ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಇಲ್ಲಿ ಕರ್ನಾಟಕ ಒಂದನ್ನು ಬಿಟ್ಟರೆ ಬೇರೆ ಕಡೆಗಳಲ್ಲಿ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿರುವುದು ಕಡಿಮೆ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ, ಮಹಾರಾಷ್ಟ್ರದಲ್ಲಿ ಉದ್ಧವ್ ಬಣ ಮತ್ತು ಎನ್ಸಿಪಿ, ತಮಿಳುನಾಡಲ್ಲಿ ಡಿಎಂಕೆಯ ನೆರವಿನಿಂದ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಅಕಸ್ಮಾತ್ ಆ ಪಕ್ಷಗಳು ಕೈ ಬಿಟ್ರೆ ಕಾಂಗ್ರೆಸ್ಗೆ ಅಲ್ಲಿ ಸಿಗೋದು 1-2 ಸ್ಥಾನಗಳು ಮಾತ್ರ. 2019 ಚುನಾವಣೆಯಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಸೊ ಇಲ್ಲಿ ಮಿತ್ರ ಪಕ್ಷಗಳು ಕೈ ಕೊಟ್ಟುಬಿಟ್ರೆ ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 25% ಸ್ಥಾನಗಳನ್ನು ಕಳ್ಕೋಬೇಕಾಗಿ ಬರುತ್ತೆ. ಇನ್ನು ಬಿಹಾರ, ಜಾರ್ಖಂಡ್ ನಂತಹ ಕಡೆಗಳಲ್ಲಿ ಅವರು ಮಿತ್ರ ಪಕ್ಷಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸೊ ಕಾಂಗ್ರೆಸ್ ಇಲ್ಲಿ ಮಿತ್ರ ಪಕ್ಷಗಳನ್ನು ಏಕಾಏಕಿ ಡಂಪ್ ಮಾಡಿದ್ರೆ ಅದರಿಂದ ನಷ್ಟಕ್ಕೀಡಾಗೋದು ಕಾಂಗ್ರೆಸ್ಸೇ. ಮುಂದಿನ ಬಾರಿ ಏನಾದರೂ ಮಾಡಿ ಅಧಿಕಾರವನ್ನು ಕೇಂದ್ರದಲ್ಲಿ ಹಿಡ್ಕೊಂಡು ಬಿಡಬೇಕು ಅಂತ ಓಡಾಡ್ತಾ ಇರೋ ಕಾಂಗ್ರೆಸ್ಗೆ 2019 ಸ್ಥಿತಿ ಮರುಕಳಿಸಲೂಬಹುದು ಅನ್ನೋದು ರಾಜಕೀಯ ತಜ್ಞರ ಲೆಕ್ಕಾಚಾರ. ಇಲ್ಲಿ ಇದರಿಂದ ಪ್ರಾದೇಶಿಕ ಪಕ್ಷಗಳಿಗೇನು ಸಮಸ್ಯೆ ಇಲ್ಲ. ಯಾಕೆಂದ್ರೆ ಪ್ರಾದೇಶಿಕ ಪಕ್ಷಗಳು ದೆಹಲಿ ರಾಜಕೀಯದಲ್ಲಿ ಅಂಥ ಇಂಟ್ರೆಸ್ಟ್ ಅನ್ನು ಹೊಂದಿರೋದಿಲ್ಲ. ಅವರು ತಮ್ಮ
ರಾಜ್ಯಗಳನ್ನು ಉಳಿಸ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸ್ತಾರೆ. ಹಾಗೆ ಕೇಂದ್ರದಲ್ಲಿ ಯಾವ ಸರ್ಕಾರ ಬರುತ್ತೆ ಆ ಸರ್ಕಾರದ ಜೊತೆಗಿನ ಸಂಬಂಧಗಳನ್ನ ಸರಿಯಾಗಿ ಇಟ್ಕೊಂಡು ಬಿಟ್ರೆ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡೋ ಪ್ರಾದೇಶಿಕ ಪಕ್ಷಗಳಿಗೆ ಕೇಂದ್ರದ ಅನುದಾನದ ನೆರವು ಕೂಡ ಸುಲಭವಾಗಿ ಸಿಗ್ತಾ ಹೋಗುತ್ತೆ. ಹೀಗಾಗಿ ಅವರು ರಾಜ್ಯಗಳನ್ನು ಉಳಿಸ್ಕೊಳ್ಳೋದ್ರ ಕಡೆಗೆ ಹೆಚ್ಚು ಗಮನ ಹರಿಸ್ತಾರೆ. ಸೊ ಕಾಂಗ್ರೆಸ್ ಇಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನಿಡಬೇಕಾಗುತ್ತೆ. ಇನ್ನು ಇದೇ ವಿಷಯವಾಗಿ ಡಿಎಂಕೆ ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷ ಕೂಡ ಆರಂಭ ಆಗಿದೆ. ಡಿಎಂಕೆ ಮಾಡಿರೋ ಬ್ಯಾಕ್ ಸ್ಟ್ಯಾಬರ್ಸ್ ಆರೋಪಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವ ವಿರುಧ್ ನಗರ್ ಎಂಪಿ ಟ್ಯಾಗೋರ್ ಇಲ್ಲಿ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಟ್ಯಾಗೋರ್ ಕಾಂಗ್ರೆಸ್ಗೆ ಮಿತ್ರದ್ರೋಹಿ ಅಂತಿರೋ ಡಿಎಂಕೆ ತನ್ನ ಬಹುಕಾಲದ ಶತ್ರುತ್ವವನ್ನ ಬೆಂಬಲಿಸೋದ್ರ ಬಗ್ಗೆ ಮಾತಾಡ್ತಾ ಇದೆ. ಇದು ಬ್ಯಾಕ್ ಸ್ಟ್ಯಾಬ್ ಅಲ್ವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಅತಿ ದೊಡ್ಡ ಪಕ್ಷವಾಗಿರುವ ಟಿವಿಕೆಗೆ ಅಧಿಕಾರ ಸಿಗದಂತೆ ಮಾಡೋದಕ್ಕೆ ಡಿಎಂಕೆ ಹೀಗೆಲ್ಲ ಮಾಡ್ತಾ ಇದೆ ಅನ್ನೋ ಮಾತನ್ನು ಕೂಡ ಅವರು ಆಡಿದ್ದಾರೆ. ಈ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಟ್ಯಾಗೋರ್ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ರಾಜಕೀಯ ಪಕ್ಷಗಳು ಸ್ನೇಹ ಶತ್ರುತ್ವದ ಬಗ್ಗೆ ಮಾತಾಡಿದಾಗ ಬಹಳಷ್ಟು ಬಾರಿ ಅದು ಎಲ್ಲಿಂದ ನಗಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಈಗ ನೋಡಿ, ಟಿವಿಕೆ ಜೊತೆ ಕಾಂಗ್ರೆಸ್ ಹೋಯ್ತಾ, ಅದರ ಬೆನ್ನಲ್ಲೇ ಕಮ್ಯುನಿಸ್ಟರು ನಾವು ಕೂಡ ಬಾಹ್ಯ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರ. ಇದೇ ಕಮ್ಯುನಿಸ್ಟ್ ಹಾಗೂ ಕಾಂಗ್ರೆಸ್ ಕೇರಳದಲ್ಲಿ ಪರಸ್ಪರ ಎದುರಾಳಿಗಳು. ಮೊನ್ನೆ ಕಾಂಗ್ರೆಸ್ ಅಲ್ಲಿ ಕಮ್ಯುನಿಸ್ಟರ ಅಧಿಕಾರವನ್ನು ಕಿತ್ಕೊಂಡಿದೆ. ಇನ್ನು ಕಾಂಗ್ರೆಸ್ ಹೋದ ಕೂಡಲೇ IUML ಅಂದ್ರೆ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಕೂಡ ಟಿವಿಕೆಗೆ ಬೆಂಬಲವನ್ನು ಕೊಟ್ಟು ಬಿಡುತ್ತೆ ಅಂತ ಭಾವಿಸಲಾಗ್ತಾ ಇತ್ತು. ಯಾಕೆಂದ್ರೆ ಕಾಂಗ್ರೆಸ್ ಮತ್ತು ಈ ಮುಸ್ಲಿಂ ಲೀಗ್ ಎರಡು ಕೇರಳದಲ್ಲಿ ಮೈತ್ರಿಯಲ್ಲಿವೆ. ಅಲ್ಲಿ ಸರ್ಕಾರ ರಚನೆ ಮಾಡ್ತಾ ಇರೋದು ಈ ಎರಡು ಪಾರ್ಟಿಗಳೇ. ಆದರೆ ಇಲ್ಲಿ ಏನಾಯ್ತು ನೋಡಿ, ತಮ್ಮ ಮಿತ್ರ ಕಾಂಗ್ರೆಸ್ ಜೊತೆ ತಮಿಳುನಾಡಿನ ಮುಸ್ಲಿಂ ಲೀಗ್ ಹೋಗಲಿಲ್ಲ, ಅವರು ಡಿಎಂಕೆ ಜೊತೆ ಉಳ್ಕೊಂಡ್ರು. ಇನ್ನು ಶತ್ರು ಕಾಂಗ್ರೆಸ್ ಜೊತೆ ಕಮ್ಯುನಿಸ್ಟರು ಹೊರಟು ಹೋದ್ರು. ಸೊ ಇಲ್ಲಿ ಮೈತ್ರಿ ಅನ್ನೋದಕ್ಕೆ ಯಾವ ಅರ್ಥ ಇದೆ? ಎಲ್ಲ ಕೂಡ ಅನುಕೂಲಕ್ಕೆ ಅನುಗುಣವಾಗಿ ಅಷ್ಟೇ. ಇನ್ನು ಮೈತ್ರಿಯ ವಿಷಯದಲ್ಲಿ ಕಾಂಗ್ರೆಸ್ ಈ ಹಿಂದೆ ಕೂಡ ಪಾವಿತ್ರ್ಯತೆಯನ್ನೇನು ಕಾಪಾಡಿಕೊಂಡಿಲ್ಲ. ಈಗ ಅದಕ್ಕೊಂದು ಉದಾಹರಣೆಯನ್ನು ಕೊಡೋದಾದ್ರೆ 2018ರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದ್ದು ಬಿಜೆಪಿ. ಅವತ್ತವರು 104 ಸ್ಥಾನಗಳನ್ನು ಗೆದ್ದಿದ್ರು. ಬಹುಮತಕ್ಕಿನ್ನು 9 ಸ್ಥಾನಗಳ ಅವಶ್ಯಕತೆ ಇತ್ತು. ಹಾಗೆ ಕಾಂಗ್ರೆಸ್ ಪಕ್ಷ 80 ಮತ್ತು JDS 37 ಸ್ಥಾನಗಳನ್ನು ಗೆದ್ದಿದ್ವು. ಸೊ ಅಲ್ಲಿ ಬಿಜೆಪಿಗೆ ಹೆಚ್ಚು ಸ್ಥಾನ ಬಂದಿದ್ವು. ಆದರೆ ಸರ್ಕಾರ ಮಾಡಿದ್ದು ಕಾಂಗ್ರೆಸ್ ಮತ್ತು JDS. ರಾಜ್ಯಪಾಲರು ಯಡಿಯೂರಪ್ಪ ಅವರಿಗೆ ಸರ್ಕಾರ ರಚನೆಗೆ ಆಹ್ವಾನ ಕೊಟ್ಟರು. ಅಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿ ಫ್ಲೋರ್ ಅಲ್ಲಿ ಬಹುಮತ ಸಾಬೀತು ಮಾಡೋದಕ್ಕೆ ಮುಂದಾದ್ರು. ಅದರಲ್ಲಿ ಅವರಿಗೆ ಗೆಲುವು ಸಿಗಲಿಲ್ಲ. ಆ ಬಳಿಕ ಕಾಂಗ್ರೆಸ್ ಮತ್ತು JDSಗಳು ಸರ್ಕಾರವನ್ನು ರಚನೆ ಮಾಡಿದ್ವು. ಅವತ್ತಿಗೆ JDS ಮತ್ತು ಕಾಂಗ್ರೆಸ್ಗಳು ಮಿತ್ರ ಪಕ್ಷಗಳಾಗಿದ್ವಾ, ಚುನಾವಣಾ ಮೊದಲು ಮೈತ್ರಿಯನ್ನು ಮಾಡಿಕೊಂಡಿದ್ವಾ? ಆಯ್ತಪ್ಪ, ಏನೋ ಎರಡು ಜಾತ್ಯತೀತ ಪಕ್ಷಗಳು ಒಂದು ಹೊಂದಾಣಿಕೆ ಮಾಡ್ಕೊಂಡು ಅಂದ್ಕೊಳ್ಳೋಣ. ಆದರೆ 2019ರಲ್ಲಿ ಮಹಾರಾಷ್ಟ್ರದಲ್ಲಾಗಿದ್ದೇನು? ಅವತ್ತು ಬಿಜೆಪಿ ಮತ್ತು ಶಿವಸೇನೆ ಒಟ್ಟಿಗೆ ಚುನಾವಣೆಯನ್ನು ಎದುರಿಸಿದ್ವು. ಅದು ಚುನಾವಣಾ ಪೂರ್ವ ಮೈತ್ರಿ ಆಗಿತ್ತು. ಆದರೆ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಷಯದಲ್ಲಿ ಎರಡೂ ಪಕ್ಷಗಳ ನಡುವೆ ಭಿನ್ನಾಭಿಪ್ರಾಯ ಶುರುವಾಯಿತು. ಹೀಗಾಗಿ ಶಿವಸೇನೆ ಬಿಜೆಪಿಯಿಂದ ಅಂತರ ಕಾಪಾಡ್ಕೊಳ್ತಾ ಹೋಯಿತು. ಆ ಸಂದರ್ಭವನ್ನು ಕಾಂಗ್ರೆಸ್ ಅವಕಾಶಕ್ಕಾಗಿ ಬಳಸ್ಕೊಳ್ತು. NCP, ಶಿವಸೇನೆ ಹಾಗೂ ಕಾಂಗ್ರೆಸ್ಗಳು ಸೇರಿ ಅಲ್ಲಿ ಸರ್ಕಾರ ರಚನೆಯನ್ನು ಮಾಡಿತು. ಅಲ್ಲಿ ಶಿವಸೇನೆಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟುಕೊಡ್ಲಾಯಿತು. ಶಿವಸೇನೆ ಅನ್ನೋದು ಯಾವತ್ತಿಗೂ ಕಾಂಗ್ರೆಸ್ನ ಮಿತ್ರ ಪಕ್ಷ ಅಂತ ಕರೆಸ್ಕೊಂಡೇ ಇರಲಿಲ್ಲ. ಅದು ಸೆಕ್ಯುಲರ್ ಕೂಡ ಆಗಿರಲಿಲ್ಲ. ಆದರೆ ಅಧಿಕಾರಕ್ಕಲ್ಲಿ ಯಾವ ಮಡಿವಂತಿಕೆಯೂ ಅಡ್ಡ ಬರಲಿಲ್ಲ. ಇದನ್ನ ಟ್ಯಾಗೋರ್ ಮರ್ತಿದ್ದಾರೆ ಅನ್ಸುತ್ತೆ. ಇನ್ನು ಗೆಳೆಯರೆ, ಇವತ್ತು ಟಿವಿಕೆಗೆ ಸರ್ಕಾರ ರಚನೆ ಅನ್ನೋದು ಕಗ್ಗಂಟಾಗ್ತಾ ಇರೋದಕ್ಕೆ ಕಾರಣ ಕೂಡ ಇದೇನೆ. ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಆಗದ ಹಾಗೆ ತಡೀತಿರೋದು VCK ಅಂತ ಅನ್ನಿಸುತ್ತಾದ್ರೂ ಅದರ ಹಿಂದೆ ನಿಜವಾದ ಕಾರಣ ಕಾಂಗ್ರೆಸ್ಸೇ. ಯಾವಾಗ ಕಾಂಗ್ರೆಸ್ DMKನ ಬಿಟ್ಟು ಟಿವಿಕೆ ಜೊತೆ ಓಡ್ ಹೋಯ್ತೋ ಅಲ್ಲಿಗೆ DMK ಉರಿದು ಬಿತ್ತು. ಅವರು ಕಾಂಗ್ರೆಸ್ಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿಟ್ಟಲ್ಲಿ ಯೋಚನೆ ಮಾಡಿದ್ರು. ಅವರ ಟಾರ್ಗೆಟ್ ಟಿವಿಕೆ ಆಗಿರಲಿಲ್ಲ, ಕಾಂಗ್ರೆಸ್ ಆಗಿತ್ತು. ಆದರೆ ಹೊಡೆತ ಬೀಳ್ತಾ ಇರೋದು ಮಾತ್ರ ಟಿವಿಕೆಯ ವಿಜಯ್ಗೆ. ಅಲ್ಲಿ ಚುನಾವಣಾ ಫಲಿತಾಂಶ ಬಂದ ಮೇಲೆ ಸ್ಟಾಲಿನ್ ಟಿವಿಕೆ ಸರ್ಕಾರವನ್ನು ವಿರೋಧಿಸಲಿಲ್ಲ. ನಾವು ಅವರಿಗೆ ಸರ್ಕಾರ ರಚನೆಗೆ ತೊಂದರೆ ಕೊಡೋದಿಲ್ಲ ಅಂತಾನೆ ಅವ್ರು ಹೇಳಿದ್ರು. ಆದರೆ ಟಿವಿಕೆ ಕಾಂಗ್ರೆಸ್ ಅನ್ನು ಸೆಳೆಕೊಂಡ ಮೇಲೆ AIADMKಗೆ ಬಾಹ್ಯ ಬೆಂಬಲ ಕೊಟ್ಟು ಅವರ ಮೂಲಕ ಒಂದು ಸರ್ಕಾರ ರಚನೆ ಆಗೋ ಪ್ರಯತ್ನವನ್ನ DMK ಶುರು ಮಾಡ್ತು. ಈ ವಿಷಯವನ್ನ ಕಮ್ಯುನಿಸ್ಟರಿಗೆ ಕೂಡ ತಿಳಿಸಲಾಗಿತ್ತಂತೆ. ಅಲ್ಲಿ ಸ್ಟಾಲಿನ್ ಇಂಥದ್ದೊಂದು ಐಡಿಯಾನ ಕೊಟ್ಟರು. ಅದು ನಮಗೆ ಇಷ್ಟ ಆಗಲಿಲ್ಲ. ಸೊ ನಾವು ಅತಿ ದೊಡ್ಡ ಪಕ್ಷ ಆಗಿರೋ ಟಿವಿಕೆಗೆ ಬೆಂಬಲವನ್ನ ಕೊಡ್ತಾ ಇದ್ದೀವಿ ಅಂತ ಕಮ್ಯುನಿಸ್ಟರು ಹೇಳಿದ್ರು. ಅಲ್ಲಿಗೆ AIADMK ನೇತೃತ್ವದ ಸರ್ಕಾರಕ್ಕೆ DMK ಬೆಂಬಲವನ್ನು ಕೊಡ್ತಾ ಇದೆ ಅನ್ನೋ ವಿಷಯ ಕನ್ಫರ್ಮ್ ಆಯಿತು. ಅಲ್ಲಿ AIADMKಗೆ ಬೆಂಬಲ ಕೊಟ್ಟು ಕಾಂಗ್ರೆಸ್ ಜೊತೆಗೆ ಹೋದ್ರೆ ಏನಾಗುತ್ತೆ ಅನ್ನೋದನ್ನ ಟಿವಿಕೆಗೆ ತೋರಿಸೋದಕ್ಕೆ DMK ಯೋಚನೆ ಮಾಡ್ತು. ಆದರೆ ಯಾವಾಗ ಕಮ್ಯುನಿಸ್ಟರ ಬೆಂಬಲ ಸಿಗಲಿಲ್ವೋ ಆಗ DMK ಅಲ್ಲಿ ಮತ್ತೊಂದು ಆಟ ಕಟ್ಟೋದಕ್ಕೆ ಶುರು ಮಾಡ್ತು. ಅಲ್ಲಿ ಅವರು ದಾಳವಾಗಿ ಬಳಸ್ಕೊಂಡಿದ್ದು VCKಯ ನಾಯಕ ಸಂಸದ ತಿರುಮಾವಳವನ್ನವರನ್ನ. ಇಲ್ಲಿ DMK ಸಖತ್ತಾಗಿ ಆಟ ಕಟ್ಟಿದೆ. VCK ಮೂಲಕ ವಿಜಯ್ಗೊಂದು ಮೂಗುದಾರ ಹಾಕ್ತಾ ಇದೆ. VCK DCM ಸ್ಥಾನಕ್ಕೆ ಬೇಡಿಕೆ ಇಟ್ಟಿದೆ. ಮತ್ತೊಂದು ಸಚಿವ ಸ್ಥಾನ ಕೂಡ ಬೇಕು ಅಂತಿದೆ. ಹಾಗೆ ಪೆರಂಬೂರು ಕ್ಷೇತ್ರಕ್ಕೆ ವಿಜಯ್ ರಾಜೀನಾಮೆ ಕೊಟ್ಟು ಆ ಕ್ಷೇತ್ರವನ್ನ VCKಗೆ ಬಿಟ್ಟು ಕೊಡಬೇಕು. ಇದಕ್ಕೆ TVK ಒಪ್ಪಿದ್ರೆ
ತಿರುಮಾವಲವನ್ ಈಗ MP ಆಗಿದ್ದಾರೆ. ಅವರು ತಮ್ಮ MP ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ತಮಿಳುನಾಡಿನ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಆ ನಂತರ ಪೆರಂಬೂರು ಕ್ಷೇತ್ರವನ್ನ ಹೇಗೂ ವಿಜಯ್ VCKಗೆ ಬಿಟ್ಟುಕೊಡಬೇಕು. ಅದರ ಜೊತೆಗೆ ಈ ತಿರುಮಾವಳವನ್ ಅವರನ್ನ ಪೆರಂಬೂರಿನಿಂದ ವಿಜಯ್ ಗೆಲ್ಲಿಸ್ಕೊಂಡು ಕೂಡ ಬರಬೇಕು. ಇಂಥದ್ದೊಂದು ಬೇಡಿಕೆಯನ್ನ ಅವರು TVK ಮುಂದಿಟ್ಟಿದ್ದಾರೆ. ಇಲ್ಲಿ ಈ ಬೇಡಿಕೆಯನ್ನು ಒಪ್ಪಿದ್ರೂ ಕಷ್ಟ. ಯಾಕೆಂದ್ರೆ 2 ಸ್ಥಾನ ಹೊಂದಿರೋ VCKಗೆ ಉಪಮುಖ್ಯಮಂತ್ರಿಯನ್ನ ಕೊಡ್ತಾರೆ ಅಂದ್ರೆ 5 ಸ್ಥಾನಗಳನ್ನ ಗೆದ್ದಿರೋ ಕಾಂಗ್ರೆಸ್ ಸುಮ್ಮನೆ ಇರುತ್ತಾ? ಅವರು ನಮಗೂ ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾರೆ. ಒಂದು ವೇಳೆ ವಿಜಯ್ ಈ ಬೇಡಿಕೆಗಳಿಗೆ ಒಪ್ಪದೇ ಇದ್ರೆ ಸರ್ಕಾರ ಆಗೋದಿಲ್ಲ. ಸೊ ಇಲ್ಲೊಂದು ಸಂದಿಗ್ಧತೆಯನ್ನ DMK ಸೃಷ್ಟಿ ಮಾಡಿದೆ. ಅಷ್ಟೇ ಅಲ್ಲ, ಅಕಸ್ಮಾತ್ ಈ VCK ಇಲ್ಲಿ ವಿಜಯ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟರೂ ಕೂಡ ನಾಳೆ DMK ಯಾವಾಗ ಬೆಂಬಲವನ್ನ ಹಿಂಪಡೆಯೋದಕ್ಕೆ ಹೇಳುತ್ತೋ ಆಗ VCK ಬೆಂಬಲ ಹಿಂದಕ್ಕೆ ಪಡೆಯೋ ಸಾಧ್ಯತೆಗಳಿರುತ್ತವೆ. ಈ ಮೂಲಕ DMK ಹೊಸದಾಗಿ ರಚನೆಯಾಗುವ ವಿಜಯ್ ನೇತೃತ್ವದ ಸರ್ಕಾರದ ಮೇಲೆ ತನ್ನ ಒಂದು ಹಿಡಿತವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ. ಗೆಳೆಯರೆ, ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ DMK ಭಾಗಿಯಾಗಿದೆ. ನಾಳೆ ಹೊಸ ಸರ್ಕಾರ ರಚನೆ ಆದ್ರೆ ಆ ಹಳೆ ಫೈಲುಗಳು ಓಪನ್ ಆಗಬಾರ್ದು. ಹಾಗೆ ಇವರ ಸಾಮ್ರಾಜ್ಯಕ್ಕೆ ಯಾವ ಸಮಸ್ಯೆನೂ ಆಗಬಾರ್ದು. ಸರ್ಕಾರ ಬದಲಾದರೂ ವ್ಯವಸ್ಥೆ ಇವರದ್ದೇ ಇರಬೇಕು. ಅದಕ್ಕೆ ಏನು ಬೇಕೋ ಅದೆಲ್ಲವನ್ನ VCK ಮೂಲಕ ಇಲ್ಲಿ DMK ಮಾಡೋದಕ್ಕೆ ಹೋಗ್ತಾ ಇದೆ. ಹೊಸ ಮಾಹಿತಿಯ ಪ್ರಕಾರ VCKಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದಕ್ಕೆ ಕೂಡ ವಿಜಯ್ ಒಪ್ಪಿದಾರಂತೆ. ಹಾಗೆ ಕಾಂಗ್ರೆಸ್ಗೂ ಒಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಗತ್ಯ ಬಿದ್ದರೆ ಕೊಡೋಣ ಅಂತ ಅವರು ಹೇಳ್ತಾ ಇದ್ದಾರಂತೆ. ಅಲ್ಲಿಗೆ 2 ಉಪಮುಖ್ಯಮಂತ್ರಿ ಸ್ಥಾನಗಳು ಈ ಸರ್ಕಾರದಲ್ಲಿ ರಚನೆ ಆಗುತ್ತವೆ. ಅದಕ್ಕೆ TVK ಒಪ್ಪಿದೆಯಂತೆ. ಆದರೆ ಇದನ್ನು ಕೂಡ ಆಗೋದಕ್ಕೆ DMK ಬೀಳುತ್ತಾ ಗೊತ್ತಿಲ್ಲ. ಒಟ್ಟಾರೆ ವಿಜಯ್ ಹೆಗಲನ್ನ ಕಾಂಗ್ರೆಸ್ ಏರಿದ ಮೇಲೆ ಪಾಪ TVKಯ ನಸೀಬು ಕೆಟ್ಟಂತೆ ಕಾಣ್ತಾ ಇದೆ. ಅದು ಯಾವಾಗ ಸರಿ ಹೋಗುತ್ತೋ, ಮುಖ್ಯಮಂತ್ರಿ ಆಗುವ ವಿಜಯ್ ಕನಸು ಯಾವಾಗ ಈಡೇರುತ್ತೆ ಅನ್ನೋದಕ್ಕೆ ಕಾಲನೇ ಉತ್ತರಿಸಬೇಕು. ಇದು ಗೆಳೆಯರೆ, DMK ಹಾಗೂ ಕಾಂಗ್ರೆಸ್ ಜಗಳದಲ್ಲಿ ಬಡವಾಗ್ತಾ ಇರೋ ವಿಜಯ್ ಹಾಗೂ ಬಲಿಷ್ಠಗೊಳ್ತಾ ಇರೋ VCK ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.